ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಜನ ನಿಮ್ಮನ್ನ ಹಂಗಿಸ್ತಾ ಇದ್ದಾರಾ? ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಅದ್ಭುತವಾಗಿರೋ ಉಪಾಯ ಈ ವಿಡಿಯೋದಲ್ಲಿ ನಿಮಗಾಗಿ ಇದೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಮೊದಲಿಗೆ ಒಂದು ಚಿಕ್ಕ ಉದಾಹರಣೆ. ನೀವು ಯಾವುದಾದ್ರೂ ಮಾಲ್ಗೆ ತಿರುಗಾಡೋದಕ್ಕೆ ಅಂತ ಹೋಗಿರ್ತೀರಾ ಅಲ್ವಾ? ಅಲ್ಲಿ ನಿಮಗೆ ಮೊದಲು ಆಕರ್ಷಣೆ ಮಾಡೋದು ಏನು ಹೇಳಿ? ಅಲ್ಲಿ ನಿಮಗೆ ಕಾಣಿಸೋ ಹಾಗೆ ಗಾಜಿನ ಗೋಡೆ ಮೇಲೆ ನೇತು ಹಾಕಿರುವಂತಹ ಬಣ್ಣ ಬಣ್ಣದ ಬಟ್ಟೆಗಳು. ಅದನ್ನು ನೋಡಿಯೇ ಅಲ್ಲಿ ಒಳ್ಳೆಯ ಕಲೆಕ್ಷನ್ ಇರಬಹುದು ಅಂತ ಹೋಗಿರ್ತೀರಾ. ಇದು ಬಿಸ್ನೆಸ್ ಟ್ರಿಕ್. ಹಾಗೇನೆ ನಿಮ್ಮ ಜೀವನದಲ್ಲೂ ಕೂಡ ಇಂತಹ ಕೆಲ ಟ್ರಿಕ್ಗಳನ್ನು ಅಳವಡಿಸ್ಕೊಳ್ಬೇಕು. ಯಾಕಂತಂದ್ರೆ ನೀವು ಕೆಲವೊಮ್ಮೆ ಕಷ್ಟಪಟ್ಟು ಕೆಲಸ ಮಾಡಿರ್ತೀರಾ, ಅದನ್ನ ಯಾರು ಗಮನಿಸೋದೇ ಇಲ್ಲ. ಇದೇನ್ ಮಹಾ ಅಂತ ನಿಮ್ಮ ಕೆಲಸವನ್ನ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಇನ್ನು ಮನೆಯಲ್ಲೂ ನೀವು ಲೆಕ್ಕಕ್ಕೇನೇ ಇಲ್ಲದ ಹಾಗೆ ನಿಮ್ಮ ಜೊತೆಗೆ ವರ್ತಿಸ್ತಿರ್ತಾರೆ. ಕೇವಲ ಮನೆ ಆಫೀಸ್ ಅಂತ ಅಷ್ಟೇ ಅಲ್ಲ, ನಿಮ್ಮ ಸಂಗಾತಿ ಕೂಡ ನಿಮ್ಮ ಬಗ್ಗೆ ನಿರ್ಲಕ್ಷ್ಯೆಯನ್ನು ಹೊಂದಿರ್ತಾರೆ. ಇಷ್ಟು ದಿನ ಜೊತೆಗೆ ಓಡಾಡಿದವರು ಒಮ್ಮಿಂದೊಮ್ಮೆ ಬ್ರೇಕಪ್ ಅಂತ ದೂರ ಆಗೋಗ್ಬಿಡ್ತಾರೆ. ಇದಕ್ಕೆಲ್ಲ ಏನ್ ಕಾರಣ ಇರಬಹುದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅದಕ್ಕೆ ಕಾರಣ ನಿಮ್ಮ ಹಣೆ ಬರಹ ಅಲ್ಲ, ಬದಲಾಗಿ ನಿಮ್ಮನ್ನ ಯಾರು ಗಂಭೀರವಾಗಿ ತಗೊಳ್ತಾನೆ ಇಲ್ಲ. ಯಾರಿಗೂ ನೀವು ಬೇಕೇ ಬೇಕು ಅಂತ ಅನಿವಾರ್ಯತೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಇದಕ್ಕೆ ಏನ್ ಮಾಡಬೇಕು ಅಂತ ಯೋಚಿಸಿದ್ದೀರಾ? ಇಲ್ಲಿ ನಾವು ನಿಮಗೆ ಒಂದು ಅದ್ಭುತ ಉಪಾಯವನ್ನ ಹೇಳ್ತಾ ಇದ್ದೀವಿ. ಇದೇ ಸ್ಪೆಷಲ್ ಟ್ರಿಕ್ ಉಪಾಯ. ಇದನ್ನ ಮಾಡಿ ಜನ ಅವರಾಗಿ ಅವರೇ ಹೇಗೆ ನಿಮ್ಮ ಹತ್ರ ಆಕರ್ಷಿತರಾಗಿ ಬರ್ತಾರೆ ಅಂತ ನೋಡಿ. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ಆ ಟ್ರಿಕ್ ಏನು ಅಂತ ಗೊತ್ತಾಗಬೇಕು ಅಂತಂದ್ರೆ ಮೊದಲು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವೀಕ್ಷಕರೇ, ಇವತ್ತು ನಾವು ಹೇಳಕ್ ಹೊರಟಿರುವ ಈ ಟ್ರಿಕ್ ತುಂಬಾ ಸರಳ. ಇದನ್ನ ವಿಡಿಯೋಗಳಲ್ಲೂ ನಾವು ಅತ್ಯಂತ ಸರಳವಾಗಿ ಉಪಾಯವನ್ನ ನಿಮಗೆ ಹೇಳ್ತಾ ಇದ್ದೀವಿ. ಅದರಲ್ಲೂ ಹೆಚ್ಚಿನ ಉಪಾಯಗಳನ್ನ ನೀವು ಮನೆಯಲ್ಲೇ ಕೂತು ಮಾಡುವಂಥ ಉಪಾಯಗಳಾಗಿವೆ. ಈ ಉಪಾಯ ಕೂಡ ಅಂಥದ್ದೇ ಸರಳ ಮತ್ತು ಸಾವಿರಾರು ರೂಪಾಯಿ ಖರ್ಚು ಮಾಡದೆ ಮಾಡುವಂಥ ಉಪಾಯವಾಗಿದೆ. ಇದನ್ನ ಮಾಡಿದ್ರೆ ಸಾಕು, ಜನ ನಿಮ್ಮನ್ನ ಗುರುತಿಸ್ತಾರೆ. ಜೊತೆಗೆ ನೀವು ಮಾಡೋ ಕೆಲಸವನ್ನು ಕೂಡ ಗುರುತಿಸ್ತಾರೆ. ಹಾಗಾದ್ರೆ ಈ ಉಪಾಯ ಏನು, ಹೇಗ್ ಮಾಡಬೇಕು ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನಿಮಗೊಂದು ಪುಟ್ಟ ಸಲಹೆ. ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ನಿಮ್ಮನ್ನ ನೀವು ಹೇಗೆ ಜನರ ಮುಂದೆ ಪ್ರಸ್ತುತ ಅಂದ್ರೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಹೇಗೆ ಒಂದು ವಸ್ತು ಮಾರಾಟ ಆಗಬೇಕು ಅಂತಂದ್ರೆ ಅದನ್ನ ಹೇಗೆ ಮಾರ್ಕೆಟಿಂಗ್ ಮಾಡ್ತಾರೋ ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನ ಟ್ಯಾಲೆಂಟ್, ತನ್ನ ಪರ್ಸನಾಲಿಟಿಯನ್ನ ಜನರು ಗುರುತಿಸೋ ಹಾಗೆ ತಾನೇ ಮಾಡ್ಕೊಳ್ಬೇಕು. ಆಗ್ಲೇ ಜನರಿಗೆ ನೀವು ಇಷ್ಟವಾಗ್ತೀರಾ. ಹಾಗೆ ಮಾಡದೆ ಹೋದಲ್ಲಿ ನೀವು ಜೀವನದಲ್ಲಿ ತುಂಬಾ ಕಳ್ಕೊತೀರಾ. ಅದು ಉದ್ಯೋಗ ಆಗಿರಬಹುದು, ಪ್ರೀತಿಸಿದ ಗೆಳೆಯ ಅಥವಾ ಗೆಳತಿ ಆಗಿರಬಹುದು, ವ್ಯಾಪಾರ ಆಗಿರಬಹುದು, ಇಲ್ಲ ತುಂಬಾ ಇಷ್ಟಪಟ್ಟು ತಗೊಳ್ಬೇಕು ಅಂತಿರೋ ಕಾರು ಇಲ್ಲ ಬೈಕ್ ಅಥವಾ ಮನೆ, ಹೀಗೆ ಏನಾದ್ರೂ ಕಳ್ಕೊಳ್ಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ, ನಿಮ್ಮನ್ನ ನೀವು ಆದಷ್ಟು ಆಕ್ಟಿವ್ ಆಗಿಟ್ಕೊಳ್ಬೇಕು ಹಾಗೂ ನೀವು ಅಪ್ಡೇಟ್ ಆಗಿರಬೇಕು. ಆಗ ನೋಡಿ ಜನ ಹೇಗೆ ನಿಮ್ಮ ಹತ್ರ ಆಕರ್ಷಿತರಾಗ್ತಾರೆ ಅಂತ. ಆಕರ್ಷಣೆ ಅಂದಾಕ್ಷಣ ಪ್ರೀತಿನೋ ಇಲ್ಲ ಪ್ರೇಮನೋ ಅಂತ ಅಲ್ಲ. ಕೆಲವರು ಜನರನ್ನ ಆಕರ್ಷಿಸೋಕೆ ಅಂತಾನೆ ಜಿಮ್ಗೆ ಹೋಗಿ ಒಳ್ಳೆ ಬಾಡಿಯನ್ನ ಮಾಡ್ಕೊಳ್ತಾರೆ, ಪಾರ್ಲರ್ಗೆ ಹೋಗಿ ಫೇಶಿಯಲ್ ಅಂತ ಏನೇನೋ ಮಾಡ್ಕೋತಾರೆ. ಹೀಗೆಲ್ಲ ಮಾಡ್ಕೊಂಡ ತಕ್ಷಣ ಬೇರೆಯವರು ಅವ್ರ ಹತ್ರ ಆಕರ್ಷಿತರಾಗ್ಬಿಡೋದಿಲ್ಲ. ಯಾಕಂದ್ರೆ ಕಪ್ಪಗೆ ಇದ್ದವರು ಹಾಗೂ ದಪ್ಪಗೆ ಇದ್ದವರು ಕೂಡ ಲಕ್ಷಣವಾಗೇ ಇರ್ತಾರೆ. ಅವರನ್ನು ಜನ ಗುರುತಿಸ್ತಾರೆ. ಆದ್ರೆ ಜನರ ಕಣ್ಣು ಸದಾ ನಿಮ್ಮ ಮೇಲಿರಬೇಕು, ಅವರು ನಿಮ್ಮಲ್ಲಿರೋ ಪ್ರತಿಭೆಯನ್ನ ಗುರುತಿಸಬೇಕು ಅಂತಂದ್ರೆ ಈ ಸರಳವಾದ ಉಪಾಯವನ್ನ ನೀವು ಮಾಡಲೇಬೇಕು. ಈ ಉಪಾಯ ಮಾಡೋದ್ರಿಂದ ಜನರು ನಿಮ್ಮತ್ತ ಆಕರ್ಷಿತರಾಗೋದಷ್ಟೇ ಅಲ್ಲ, ನಿಮ್ಮಲ್ಲೂ ಕೆಲ ಪಾಸಿಟಿವ್ ಬದಲಾವಣೆಗಳು ಆಗುತ್ತೆ. ಇದರಿಂದ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಹಾಗೂ ಉದ್ಯೋಗ ವ್ಯಾಪಾರಕ್ಕೂ ತುಂಬಾನೇ ಉಪಯೋಗ ಆಗುತ್ತೆ. ಈ ಉಪಾಯ ಮಾಡಬೇಕು ಅಂತಂದ್ರೆ ನೀವು ಸ್ವಲ್ಪ ಕೆಂಪು ಸಿಂಧೂರವನ್ನ ತಗೊಂಡ್ರೆ ಸಾಕು. ಇದೊಂದೇ ನಿಮಗೆ ಬೇಕಾಗಿರೋದು.
ಇದನ್ನ ತಗೊಂಡು ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಗೂ ಕೆಲ ನೀರಿನ ಹನಿಯನ್ನ ಹಾಕಿ ಮಿಶ್ರಣ ಮಾಡಿ. ನಂತರ ಚೆನ್ನಾಗಿ ಮಿಶ್ರಣ ಮಾಡಿದ ಮೇಲೆ ಇದನ್ನ ಬಲಗೈ ಅಂಗೈನ ಮುಂಭಾಗದ ಬೆರಳುಗಳ ಮೇಲೆ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದನ್ನ ಚೆಲ್ಲದಿರುವ ಹಾಗೆ ನೋಡ್ಕೊಳ್ಳಿ. ಈಗ ನೀವು ಆಗ್ನೇಯ ದಿಕ್ಕಿನತ್ತ ಮುಖ ಮಾಡಿ ನಿಲ್ಬೇಕು. ಇಲ್ಲಿ ನೀವು ಒಂದೇ ಕಾಲ್ನಲ್ಲಿ ನಿಲ್ಬೇಕು. ಬೇಕಾದ್ರೆ ಇನ್ನೊಂದು ಕಾಲಿನ ಮಂಡಿಯ ಆಸರೆಯನ್ನ ಪಡಿಬಹುದು. ಈಗ ನೀವು ಅಂಗೈನ ಮುಂಭಾಗದಲ್ಲಿ ಇಟ್ಕೊಂಡಿದ್ದ ಸಿಂಧೂರದ ಮಿಶ್ರಣದಲ್ಲಿ ಎಡಗೈನ ಉಂಗುರದ ಬೆರಳನ್ನ ಅದ್ದಿ. ಈಗ ಇದೇ ಸಿಂಧೂರವನ್ನ ನಿಮ್ಮ ಬಲಗೈ ಹೆಬ್ಬೆರಳ ಕೆಳಗೆ ಉಬ್ಬಿದ ಭಾಗದಲ್ಲಿ ಹಚ್ಕೊಳ್ಳಿ. ಅಂದ್ರೆ ಶುಕ್ರ ಪರ್ವತ ಅಂತ ಹಸ್ತಶಾಸ್ತ್ರದಲ್ಲಿ ಹೇಳಲಾಗುತ್ತೆ. ಹೀಗೆ ಹಚ್ಚುವಾಗ ಗಟ್ಟಿಯಾಗಿ ಒತ್ತಿ ಸಿಂಧೂರವನ್ನು ಹಚ್ಚಬೇಕು. ಈ ರೀತಿ ನೀವು 21 ಬಾರಿ ಮಾಡಬೇಕು. ಪ್ರತಿದಿನ ಮಾಡುವಾಗಲೂ ಶ್ರೀಂ ಅಂತ ಗಟ್ಟಿಯಾಗಿ ಹೇಳಬೇಕು. ಈ ಉಪಾಯವನ್ನ ನೀವು ತಪ್ಪದೇ 7 ದಿನ ಮಾಡಲೇಬೇಕು. ಇಷ್ಟು ದಿನ ಮಾಡಿ ನೋಡಿ. ಆಗ ನಿಮ್ಮ ಜೀವನದಲ್ಲಾಗೋ ಚಮತ್ಕಾರ ಏನು ಅನ್ನೋದನ್ನ ನೀವೇ ನೋಡ್ತೀರಾ ಮತ್ತೆ ನಿಮಗೆ ಅರ್ಥವಾಗುತ್ತೆ. ಇದನ್ನ ಯಾವಾಗ ಆರಂಭಿಸಿದ್ರೆ ಉತ್ತಮ ಅನ್ನೋ ನಿಮ್ಮ ಪ್ರಶ್ನೆ ಆಗಿದ್ರೆ ಈ ಉಪಾಯವನ್ನ ಹುಣ್ಣಿಮೆಯ ದಿನದಿಂದ ಆರಂಭ ಮಾಡಿದ್ರೆ ಉತ್ತಮ. ಹುಣ್ಣಿಮೆ ದಿನ ಹತ್ರದಲ್ಲಿ ಇಲ್ಲವಾದಲ್ಲಿ ಯಾವುದಾದ್ರೂ ಶುಕ್ರವಾರದ ದಿನದಂದು ಈ ಉಪಾಯವನ್ನ ಮಾಡೋದಕ್ಕೆ ಆರಂಭಿಸಿ. ಇನ್ನು ಮುಟ್ಟಾದಾಗ ಈ ಉಪಾಯವನ್ನ ಮಾಡಬಹುದಾ ಅಥವಾ ಇಲ್ವಾ ಅನ್ನೋ ಗೊಂದಲ ನಿಮ್ಮಲ್ಲಿದ್ರೆ ಅದಕ್ಕೆ ಯಾವುದೇ ಮುಜುಗರ ಇಲ್ಲದೆ, ಗೊಂದಲವನ್ನೂ ಉಂಟು ಮಾಡಿಕೊಳ್ಳದೆ ಈ ಉಪಾಯವನ್ನ ಮಾಡಬಹುದು. ನಿಮ್ಮ ಮನೆಯಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಅಥವಾ ಮಗು ಹುಟ್ಟಿ ಇನ್ನು 40 ದಿನಗಳು ಕಳೆದೇ ಹೋದಲ್ಲಿ ಈ ಉಪಾಯವನ್ನ ಮಾಡಬೇಡಿ. ಇನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗದೇ ಇದ್ದಲ್ಲಿ ನಿಮಗೆ ಯಾವ ಸಮಯ ಅನುಕೂಲವೋ ಆ ಸಮಯದಲ್ಲಿ ಈ ಉಪಾಯವನ್ನ ಮಾಡಿ. ಯಾವುದೇ ಸಮಸ್ಯೆಯೂ ಇಲ್ಲ. ಆದರೆ ಯಾರೊಂದಿಗೂ ನೀವು ಮಾಡ್ತಾ ಇರೋ ಉಪಾಯದ ಬಗ್ಗೆ ಹೆಚ್ಚು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ವೀಕ್ಷಕರೇ, ನೋಡಿದ್ರಲ್ವಾ? ಜನ ನಿಮ್ಮನ್ನ ಹಂಗಿಸ್ತಿದ್ದಾರಾ? ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಅದ್ಭುತವಾಗಿರೋ ಉಪಾಯ ಈ ವಿಡಿಯೋದಲ್ಲಿ ನಿಮಗಾಗಿ ಇದೆ ಅನ್ನೋ ಮಾಹಿತಿಯನ್ನ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.